ಈ ಜಾಗವನ್ನು ಸರ್ಕಾರದಿಂದ ಪಡೆದು ಈ ಮಟ್ಟದ ಅಭಿವೃದ್ಧಿಯನ್ನು ಮಾಡಿದಂಥ ಪರಮ ಪೂಜ್ಯರಾದ ಪೂರ್ಣಾನಂದಪುರಿ ಸ್ವಾಮೀಜಿಯವರ ದ್ವಿತೀಯ ವರ್ಷದ ಪೀಠಾರೋಹಣ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಿಂದ ಆಚರಣೆ ಮಾಡಬೇಕಂತ ಹೇಳಿ ಅವತ್ತು ಒಂದು ನಮ್ಮ ಸಮಾಜದ ಹಬ್ಬ ಗಾಣಿಗರ ಹಬ್ಬವನ್ನು ಹಬ್ಬದ ರೀತಿ ನಾವು ಆಚರಣೆ ಮಾಡಬೇಕೆಂದು ಅಂದ್ಕೊಂಡು ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ನಮ್ಮ ಬಂಧುಗಳನ್ನು ನಾವೇ ಸಂಘ ಈ ಒಂದು ವಿಶ್ವ ಗಾಣಿಗರ ಸಮೂಹದ ಒಂದು ಪದಾಧಿಕಾರಿಗಳು ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ಆ ದಿನ ಕಾರ್ಯಕ್ರಮಕ್ಕೆ ಕರೆತರುವಂಥ ಪ್ರಯತ್ನವನ್ನು ಈಗಾಗಲೇ ನಾವು ಮಾಡ್ತಾಯಿದ್ದೀವಿ. ದಾಖಲೆಯ ಜನಸಂಖ್ಯೆ ಅವತ್ತು ಹರಿದು ಬರುತ್ತೆ. ಆಗ ಅವತ್ತಿನ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ಮಿನಿಸ್ಟ್ರಿಗಳು ಮತ್ತು ಇತರೆ ಹಿಂದುಳಿದ ವರ್ಗದ ನಾಯಕರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವತ್ತು ದಿನ ನಾವು ಸರ್ಕಾರವನ್ನು ಒತ್ತಾಯ ಮಾಡಬೇಕು. ನಿಗಮ ಮಂಡಳಿಯನ್ನು ಇಂದಿನ ಸರ್ಕಾರ ನಮಗೆ ಮಾಡಿಕೊಟ್ಟಿದೆ, ಅದನ್ನು ಅನುಷ್ಠಾನ ಮಾಡಿಕೊಡಿ ಅಂತ ಒಂದು ಬೇಡಿಕೆಯನ್ನು ಮತ್ತು ಗುರುಗಳು ನಮ್ಮ ಸಮಾಜಕ್ಕೆ ಏನೇನು ಬೇಕು ಅನ್ನೋ ಒಂದು ಅಹವಾಲು ಪಟ್ಟಿಯನ್ನು ಸಲ್ಲಿಸಲಿದ್ದಾರೆ. ಆವತ್ತು ವಿಶೇಷವಾಗಿ ನಾವೆಲ್ಲ ಸೇರಿಕೊಂಡು ಹಬ್ಬವನ್ನು ಆಚರಣೆ ಮಾಡುವಂಥ ದಿನ ಆಗಿರುತ್ತೆ. ಹಾಗಾಗಿ ನಾನು ಈ ಮೂಲಕ ಇಡೀ ಗಾಣಿಗ ಬಂಧುಗಳಲ್ಲಿ ಮನವಿ ಮಾಡ್ಕೊತೇನೆ, ಅವತ್ತು ಏನೇ ಒಂದು ಕೆಲಸ ಇದ್ದರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕಣ್ಣು ತುಂಬಿಸ್ಕೊಬೇಕು ಅಂತ ಹೇಳಿ ಈ ಮೂಲಕ ಸಕಲ ಗಾಣಿಗ ಕುಲ ಬಾಂಧವರಲ್ಲಿ ಮನವಿ ಮಾಡ್ತೇನೆ. ಜೈ ಹಿಂದ್, ಜೈ ಗಾಣಿಗ.